ನಟ ದಿಲೀಪ್ ರಾಜ್ ಸಾವಿಗೆ ಮುನ್ನ ಕೊನೆಯ ಕ್ಷಣಗಳು ಹೇಗಿದ್ವು? ಅಶ್ವವೇಗ ನ್ಯೂಸ್ನಲ್ಲಿ ನಟ ದಿಲೀಪ್ ರಾಜ್ ಕುರಿತಾದ ಕಂಪ್ಲೀಟ್ ಮಾಹಿತಿ, ಹೊಸ ಪ್ರಾಜೆಕ್ಟ್ ಸಂಬಂಧ ನಿನ್ನೆ ದಿನವಿಡೀ ಸಾಲು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಜಿ ಕನ್ನಡ ಎಂಟರ್ಟೈನ್ಮೆಂಟ್ ವಾಹಿನಿ ಕಚೇರಿಗೂ ಕೂಡ ದಿಲೀಪ್ ರಾಜ್ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಜಿ ಕನ್ನಡದ ಹಲವು ಧಾರಾವಾಹಿಗಳಿಗೆ ಪ್ರೊಡ್ಯೂಸರ್ ಆಗಿರುವಂತಹ ದಿಲೀಪ್ ರಾಜ್ ಸರಣಿ ಸಭೆಗಳಿಂದ ಸ್ಟ್ರೆಸ್ ಆದಂತೆ ಕಂಡುಬಂದಿತ್ತು. ದಿಲೀಪ್ ರಾಜ್ ಕಂಪ್ಲೀಟ್ ಆಗಿ ಸ್ಟ್ರೆಸ್ ಅಲ್ಲಿದ್ದರೆ ಹಾಗಾದರೆ ರಾತ್ರಿ ಅಷ್ಟೇ ಸೀರಿಯಲ್ ಕಲಾವಿದರ ಜೊತೆಗೆ ಫೋನ್ನಲ್ಲಿ ದಿಲೀಪ್ ರಾಜ್ ಚರ್ಚೆಯನ್ನು ಮಾಡಿರ್ತಾರೆ ಒಂದಷ್ಟು ವಿಚಾರಗಳ ಬಗ್ಗೆ. ರಾತ್ರಿ ಮನೆಗೆ ವಾಪಸ್ ಆದ ನಂತರ ದಿಲೀಪ್ ರಾಜ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮನೆಯಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ ನಟ ದಿಲೀಪ್ ರಾಜ್. ತಕ್ಷಣ ದಿಲೀಪ್ ರಾಜ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಇನ್ನು ಮಾನಸಿಕ ಒತ್ತಡದಲ್ಲಿದ್ದ ನಟ ದಿಲೀಪ್ ರಾಜ್, ನಟಿ ನಿರ್ಮಾಪಕಿ ಶ್ರುತಿ ನಾಯ್ಡು ಪೋಸ್ಟ್ ಶೇರ್ ಮಾಡಿದ್ದಾರೆ. ಕಲಾವಿದರು ಯಾಕೆ ನಿರ್ಮಾಪಕರಾಗಬೇಕು ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಯಾವ ಬೆಲೆಗೆ ಇದೆಲ್ಲ ಮಾನಸಿಕ ಒತ್ತಡದಲ್ಲಿದ್ದ ನಟ ದಿಲೀಪ್ ರಾಜ್ ಅವರು ನಟಿ ನಿರ್ಮಾಪಕಿ ಶ್ರುತಿ ನಾಯ್ಡು ಪೋಸ್ಟ್ ಅನ್ನು ಹಾಕಿದ್ದಾರೆ, ಶೇರ್ ಮಾಡಿದ್ದಾರೆ. ಕಲಾವಿದರು ಯಾಕೆ ನಿರ್ಮಾಪಕರಾಗಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಯಾವ ಬೆಲೆಗೆ ಇದನ್ನು ಮಾಡಬೇಕು ಅಂತ ಪ್ರಶ್ನೆ ಮಾಡಿರುವಂಥದ್ದು. ದಿಲೀಪ್ ಜೊತೆ ಹಳೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಶ್ರುತಿ ನಾಯ್ಡು. ಸುಂದರ ಬದುಕಿಗಾಗಿ ದಿಲೀಪ್ ಒತ್ತಡದ ಕೆಲಸವನ್ನು ಮಾಡಿದ್ದ ಹಾಗಾದರೆ ನಿರ್ಮಾಣ ಸಂಸ್ಥೆಯಿಂದ ದಿಲೀಪ್ ರೆಸ್ಟ್ಲೆಸ್ ಆಗ್ತಿದ್ರ, ಮಾನಸಿಕ ಒತ್ತಡದಲ್ಲಿದ್ದ ನಟ ದಿಲೀಪ್ ರಾಜ್ ಅನ್ನುವಂತಹ ಪ್ರಶ್ನೆ ಎದುರಾಗಲಿ ತುಂಬ ಬೇಜಾರಲ್ಲಿ ತುಂಬ ಆಘಾತಗೊಂಡು ಪೋಸ್ಟನ್ನು ಶೇರ್ ಮಾಡಿರುವಂಥದ್ದು ಶ್ರುತಿ ನಾಯ್ಡು. ಅಥವಾ ಹಳೆಯ ಫೋಟೋವನ್ನು ಶೇರ್ ಮಾಡಿದ್ದಾರೆ ಶ್ರುತಿ ನಾಯ್ಡು. ಯಾವ ಬೆಲೆಗೆ ಇದನ್ನೆಲ್ಲ ಮಾಡಬೇಕು? ಕಲಾವಿದರು ನಿರ್ಮಾಣ ಏನಕ್ಕೆ ಮಾಡಬೇಕು? ನಿರ್ಮಾಣ ಸಂಸ್ಥೆಯನ್ನು ಮಾಡಿ ಅಷ್ಟು ಜನಕ್ಕೆ ಊಟ ಹಾಕಿ, ಸೊ ಯಾವ ಬೆಲೆಗೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮ ದಿಲೀಪ್ ರಾಜ್ ಒಂದಿಗಿನ ಹಳೆಯ ಫೋಟೋವನ್ನು ಶೇರ್ ಮಾಡಿ ಬರೆದುಕೊಂಡಿದ್ದಾರೆ. ದಿಲೀಪ್ ರಾಜ್ ಜೊತೆಗಿರುವಂತಹ ಹಳೆಯ ಫೋಟೋವನ್ನು ಶ್ರುತಿ ನಾಯ್ಡು ಹಂಚಿಕೊಂಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಸುಂದರ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ರು. ಜೊತೆಗೆ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಮಾನಸಿಕ ಒತ್ತಡದಲ್ಲಿ ಇದ್ರ ಹಾಗಾದರೆ